ಈಗ ಮೀಡಿಯಾದವ್ರ ಮುಂದೆ ಅವನ ನೆಟ್ಗಿರ್ತಾನ ಮೀಡಿಯಾದವನು ಅವ್ರ ಹತ್ರ ಬಂದು ಕೂತ್ಕೊಳ್ಳಿ ಹೇಳ್ತೀನಿ ಎಲ್ಲ ಬಹಿರಂಗ ಮಾಡಿ ನೀವೇ ಸರಿ ಸರ್ ನಮ್ಗೆ. ಅಲ್ಲಲ್ಲ ನಾನೇ ಅಂತಲ್ಲ, ಇನ್ನೂ ಸುಮಾರು ಜನ ಇದಾರೆ ಪುಣ್ಯಾತ್ಮರು ಜಿಲ್ಲೆಯಲ್ಲಿ. ಪತ್ರಗಳು ಇಸ್ಕೊಂಡು ಪುಣ್ಯಾತ್ಮರು ಮೀಡಿಯಾದವ್ರು ಕೆಲವರು ಪತ್ರಗಳು ಇಸ್ಕೊಂಡು ರೈತರ ಪತ್ರಗಳು ಇಸ್ಕೊಂಡು ಹುನಗನಹಳ್ಳಿಲಿ ಸುದ್ದಿ ಮಾಡ್ತೀವಿ, ಸುದ್ದಿನೇ ಮಾಡಿಲ್ಲ. ನಾನು ಹೋಗಿ ಸುದ್ದಿ ಮಾಡಿದೆ ಅದನ್ನ, ಅದು ವೈರಲ್ ಆಯ್ತು, ಇಡೀ ತನಿಖೆ ಆಯ್ತು. ನೋಡ ಸರ್ ಅದು ದಿನ ನೋಡ್ತಾ ಇರ್ತೀನಿ ಸರ್. ನಿಮ್ನ 106 ಜನ ರೌಡಿಗಳು ಕರ್ಕೊಂಡ್ಬಂದು ಎದುರಿಸ್ಕೊಂಡು ಪೊಲೀಸ್ ಇಲಾಖೆ ಜೊತೆಗೆ ಬಂದವ್ರೆ ಅಂದ್ರೆ ಏನಕ್ಕೆ ಲ್ಯಾಂಡ್ ಅಂದ್ರೆ ಏನ್ ಮಾಡ್ತಾ ಇದೆ ಹಂಗಾರೆ? ಅಲ್ಲ ಸಾಯಿದ್ ಮನ್ಸ ಯಾವತ್ತೂ ಸಾಯಲೇಬೇಕು, ಎದ್ರಕಂಡೆ ಸಾಯ ಅಂತ ಹಣೆ ಬರ ಏನಿಲ್ಲ. ಹಂಗಾಗಿ ಎಷ್ಟೊಂದು ಜೀವ ಬೆದರಿಕೆ ಹಾಕ್ಬಿಟ್ಟಾರ ಸರ್ ನಮ್ಗೆ ಇಲ್ಲಿ ರಾಮೇಗೌಡರು. ರಾಮೇಗೌಡರು ಯಾರು? ಅವರು ರಾಮೇಗೌಡರು ಅಂತಂದ್ರೆ ನಮ್ಮೂರಿಂದ ಇದ್ದು ಗಮನ ಕೆರೆಹುಂಡಿಗೆ ಹೋದ್ರು. ಅಲ್ಲ ಅವ್ರದ್ದು ಭೂಮಿ ಇದೆಯೋ ತಗೊಳ್ಳಿ, ಅವ್ರಿಗೂ ಮೋಸ ಆಗೋದ್ ಬೇಡ, ನಿಮ್ಗೂ ಮೋಸ ಆಗೋದ್ ಬೇಡ. ಪಿತ್ರಾಜಿತ ಆಸ್ತಿ ಯಾರು ಕೊಡ್ಬೇಕು, ಯಾರು ಏನ್ ಕೊಡ್ಬೇಕು ಅದನ್ನ ಭಾಗ ಮಾಡ್ಲಿ. ಮಾಡ್ಲಿ ಸರ್, ಅದು ಎಲ್ಲಿ ತಗೊಂಡ್ರೆ ಅಲ್ಲಿ ತಗೊಳ್ಳಿ ಸರ್. ಈಗ ಎಲ್ಲಿ ಪ್ರೆಸೆಂಟ್ ಆಗಿ ಆರ್ಟಿಸ್ಟ್ ಬರ್ತಾರೆ ಅಲ್ಲಿ ತಗೊಳ್ಳಿ ಸರ್. ಇವರು ಅದನ್ನ ಬಿಟ್ಬಿಟ್ಟು ಇದೇ ನಮ್ದು ಜಮೀನು ಇದೆ, ನಮ್ದು ಜಮೀನು ಅಂತ ಅಂದ್ಬಿಟ್ಟು ನಮ್ಗೆಲ್ಲ ಅವ್ರ ನಂಬರ್ ಇದೆ ಕಳಿಸ್ಕೊಡಿ, ರಾಮೇಗೌಡ್ರ ಹತ್ರ ಮಾತಾಡೋಣ. ನಂಬರು ಸರ್ ನನಗೆ ಇನ್ನೊಂದು 10 ನಿಮಿಷ ಸರ್ ಕಳ್ಸ್ಕೊಡ್ತೀನಿ ಬೇಕಾ ಸರ್? ನಮ್ಗೆ ನೋಡಿ, ನಮ್ಮ ರೈತರು ಎಷ್ಟು ಮುಗ್ದ್ರು ಪಾಪ, ಅವ್ರಿಗೆ ಮೊಬೈಲ್ ಆಪರೇಟ್ ಮಾಡಕ್ ಬರಲ್ಲ. ಇಂಥ ರೈತರುಗಳಿಗೆ ಅಧಿಕಾರಿಗಳು ಮೋಸ ಮಾಡ್ತಾರಲ್ಲ, ಅಧಿಕಾರಿ ನೋಡ್ರಿ ಏನೇನೋ ಬಂದು ಸಾಯ್ತಾರ ಅಧಿಕಾರಿಗಳು. ನಮ್ಮೂರಲ್ಲಿ ಸುಮಾರು ಕೋಟಿ ಅಂದ್ರೂ ಕಮ್ಮಿ ಸರ್. ಒಂದೊಂದು ಸೈಡಲ್ಲಿ ಈಗ ತರೀಪುರ ನಮ್ಮ ಸರ್ಕಲ್ ಸರ್ಕಲ್ ಬಿಟ್ಟು ಮುಂದಕ್ಕೆ ಹೋದ್ರೆ ಅವ್ರು ಒಂದೊಂದು ಜಮೀನ್ ತಗೊಂಡವ್ರಲ್ಲ, ಅವಾಗ 40 ಲಕ್ಷ 30 ಲಕ್ಷ ತಗೊಂಡು ಇದ್ ಮಾಡೋರು. ಈಗ ಅವ್ರು ಜಮೀನು ಕೊಡೋದು ಮಾಮೂಲಿ ದುಡ್ಡು ಮಾಡೋರು ಸರ್, ಸಾವಿರಾರು ಕೋಟಿ ಭೂಮಿ ಮಾಡೋರು ಸರ್. ಅವ್ರಿಗೆ ಅವ್ರ ಅಪ್ಪ ನಮ್ ಕಣ್ಣು ಮಟ್ಟಿಗೆ ಸಹ ಇವನು ಪಾರ್ಟಿ ರಾಮಣ್ಣ ಅನ್ನೋರು. ಇದು ಸುದ್ದಿ ಮಾಡ್ಬೋದಾ? ಮಾತಾಡೋದಲ್ಲ ಸುದ್ದಿ ಮಾಡ್ಬೋದಾ? ಮಾಡಿ ಸರ್ ಬೇಕಾದ್ರೆ ಹೇಳ್ತೀವಿ ಸರ್ ಬೇಕಾದ್ರೆ. ಅದಕ್ಕೆ ಈ ಹೇಳಿಕೆ ಎಲ್ಲ ಸುದ್ದಿ ಮಾಡ್ತೀನಿ ನಾನು. ಡಿಟೋ ಪಿನ್ ಟು ಪಿನ್ ನೀವೇನ್ ಮಾಡಿದ್ರು ಅದನ್ನ ಸುದ್ದಿ ಮಾಡಿ ಈಗಲೇ ಕಳಿಸ್ತೀನಿ ತಾಲೂಕು ಆಫೀಸರ್ಗೆ. ಮಾಡಿ ಸರ್, ಎಷ್ಟು ವರ್ಷ ತಲುಪ್ತಾ ಇದೆ ರೈತರಿಗೆ ಅಂತ ಕಳಿಸಿ ಸರ್. ಬೇಕಾದ್ರೆ ನಮ್ದು ದಾಖಲಾಯ್ತಾ ಸರ್. ನಾನು ಅರ್ಜಿ ಕೊಟ್ಟಿರೋದು 2020 ಕೊಟ್ಟಿರೋದು ಅರ್ಜಿ ಸರ್. ಅವಾಗಿಂದ ಅರ್ಜಿ ಕಳಿಸಿ ಮಹೇಶ್ವರೇ, ಕಳಿಸ್ಕೊಡಿ. ಈ ಮಾದೇಪುರದಲ್ಲಿ ಎಲ್ಲೆಲ್ಲಿ ಬರುವಂತದಲ್ವಾ ಇದು? ಸರ್ ಮಾದೇಪುರ ಸರ್. ಮಾದೇಪುರ ಎಲ್ಲೇ ಎಲ್ಲ ಬುದ್ಧಿವಂತರಿದ್ದೀರಿ ನೀವು. ಮಾದೇಪುರದಲ್ಲಿ ಒಳ್ಳೊಳ್ಳೆ ಲೀಡರ್ಗಳಿದ್ದೀರಿ ಮಂಡ್ಯ ಜಿಲ್ಲೆ ಸಂಬಂಧಪಟ್ಟಂಗೆ. ಯಾಕೆ ಹಿಂಗೆ ಅಂತ ಸರ್? ನಮಗೆ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಅಂತಂದ್ರೆ ನಮಗೆ ಅಷ್ಟು ನಮ್ಗೆ ಗೊತ್ತಿಲ್ಲ ಸರ್. ನಾವು ಏನಂತಂದ್ರೆ ಅವ್ರ ಜೊತೆಲಿ ಓಡಾಡ್ತೀವಿ, ಇವ್ರ ಜೊತೆ ಓಡಾಡ್ತೀವಿ ಅಂದ್ರೆ ಏನೂ ಇಲ್ಲ ಸರ್. ನಮ್ಗೆ ನ್ಯಾಯ ಬೇಕು ಅಷ್ಟೇ ಸರ್. ನಮ್ಗೆ ಅಲ್ಲ ಯಾರ ಜೊತೆ ಬಕೆಟ್ ಹಿಡಿದ್ರು ಕೊನೆಗೆ ರೈತರು ಕೆಲಸ ಮಾಡ್ಲೇಬೇಕು, ಮಾಡ್ಕೊಡ್ಬೇಕಲ್ಲ ಸರ್. ನಮ್ಗೆ ಏನು ಇಲ್ಲ ಸರ್, ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಸರ್. ಇವ್ರು ಯಾರ ಜೊತೆ ರಾಜಕೀಯಕ್ಕೆ ಹೋಗಿ ಬಕೆಟ್ ಹಿಡಿದ್ರು ರೈತರ ಕೆಲಸ ಮಾಡ್ಲೇಬೇಕು, ಮಾಡ್ಕೊಡ್ಬೇಕು ಸರ್. ಇವ್ರು ಏನು ಮಾಡ್ಕೊಡ್ರೆ ನಮ್ಗೇನು ಸುದ್ದಿ ಮಾಡ್ತೀನಿ. ಈ ತರ ಸಮಸ್ಯೆ ಬೇಕಾದಷ್ಟಿದೆ ರೈತರಿಗೆ. ಯಾವ್ದೋ ಭೂಮಿ ನೋಡ್ತಾರೆ RTCಗೆ, ಇದೇ ನನ್ನ ಭೂಮಿ ಅಂತ ಬಂದು ಕೂತ್ಕೊಂಡ್ರೆ ಅದ್ ಹೆಂಗ ಅರ್ಥ? ಅವ್ರಿಗೆ ಭೂಮಿ ಎಲ್ಲ ತಗೊಳ್ಳಿ ಸರ್ ಬೇಕಾರೆ. ಎಷ್ಟು ಗುಂಟೆ ಬರ್ಬೇಕು ಸರ್? 20 ಗುಂಟೆ ನಮಗೆ ಬರ್ಬೇಕು ಸರ್. ನಮ್ದು 20 ಗುಂಟೆನೇ ಆಕಾರ ಬಂದು RTCಗೂ ತಾಳೆ ಆಯ್ತು. 20 ಗುಂಟೆನೇ ಕಳ್ದ್ಬಿಟ್ಟವ್ರ ಸರ್ ನಮ್ದು. ಪಿತ್ರ ಆಯ್ತು ಆಸ್ತಿಲೇ ಕಳ್ದ್ಬಿಟ್ಟವ್ರ ಸರ್ ನಮ್ಗೆ. 2011, 12 ಕಳ್ದ್ಬಿಟ್ಟಿರೋದು ಸರ್. ನಾನು ಅದನ್ನು ಹೋಗಿ ಎಲ್ಲಾನು ಅರ್ಜಿನ ತಗೊಂಡು ಅರ್ಜಿ ಹಾಕಿ ನಮ್ಗೆ 20 ಗುಂಟೆ ಸೇರ್ಪಡೆ ಆಗೋ ಗಂಟ್ಲು ಯಾವ್ದು ಖಾತಾ ಪಾತ ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅರ್ಜಿನ ಹಾಕಿನಿ ಸರ್. ನನ್ನ ಹತ್ರ ಪೇಪರ್ ಅದ ಸರ್ ನಂತವು. ಅಲ್ಲ ಇವ್ರು ಯಾವ ಕೋರ್ಟ್ಗೆ ಎದ್ರಲ್ಲ ಇವರು ಅಧಿಕಾರಿಗಳು, ಕೋರ್ಟ್ಗೆ ಎದ್ರಲ್ಲ. ಅರ್ಥ ಆಯ್ತಾ? ಒಂದು ನುಗ್ಗುರು ಇನ್ನೊಂದ್ ಕಡೆ ನುಗ್ಗುವಂತ ಶಕ್ತಿ ಇರ್ತಿದ್ರು, ಗೊತ್ತಿರ್ತಾರೆ ಬುದ್ಧಿವಂತರು. ಅರ್ಥ ಆಯ್ತಾ? ನಾವು ಗೆದ್ರು ಇಲ್ಲ ಸರ್. ನಮ್ಗೆ ನೀವೇನು ಫೈಟ್ ಮಾಡಿಲ್ವಾ 2012ರಿಂದ? ಎಲ್ಲಿ ಸರ್ ಹೋಯ್ತು ತಾಲೂಕ್ ಆಫೀಸ್ಗೆ ಹೋಯ್ತೀವಿ ಬರ್ತೀವಿ ಸರ್ ಅಷ್ಟೇ ಸರ್. ಏನ್ ಮಾಡಕ್ ಆಯ್ತಲ್ಲ ಸರ್ ಅವ್ರ ಜೊತೆಲಿ. ಅವ್ರು ಸರ್ ನಮ್ಗೆ ಈಗ ಇವರು ನಂಜೇಗೌಡರು ಇದ್ ಮಾಡ್ಕೊಂಡು ಹೋಯ್ತೇವೆ ಸರ್. ಈಗ ಏನಂತಾರೆ ಒಳ್ಳೆ ಓಡಾಡ್ತಾರಲ್ಲ ಅವರು, ಮಾಡಿಸ್ತೀವಿ ತಾಳಿ ಅಂತ ಅಂದವ್ರ ಸರ್ ನಮ್ಗೆ. ಈಗ ಅಷ್ಟಿಂದ ಹೋಗಿರಲ್ಲ ಸರ್. ನಮ್ಗೆ ಈಗ ಅವಾಗಿಂದ ಹೇಳುದ್ ಬೇಡ ಅಂತ ನಾವು ಇದ್ದೋ ಸರ್. ನಮ್ಮ ಈಗ ಸರ್ ಇಲ್ಲಿ ನಮ್ಮ ಕೃಷ್ಣಣ್ಣವ್ರಿಗೂ ಹೇಳಿದ್ದೀನಿ. ಆಯ್ತು ಅವತ್ತು 13 ಹೋದ ತಿಂಗಳು 13 ತಾಲೂಕು ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಇಟ್ಕೊಳ್ಳಿ. ರೈತ ಕೆಲ್ಸಗಳು ಏನೂ ಆಗ್ತಿಲ್ಲ ಈ ತರ ಹೋಗ್ತೀನಿ ಸರ್. ನಾನು ಅವಾಗೆಲ್ಲ ಹೋಯ್ತಾ ಇರ್ತೀನಿ ಸರ್. ನಾನು ತಾಲೂಕು ಆಫೀಸ್ಗೆ ಪುನಃ ಸುಮಾರು ಸತಿ ಹೋಗಿನಿ ಸರ್. ನೋಡ್ರೆ ಪಟ್ಟಣದ ನಾಚಿಕೆ ಆಯ್ತದೆ. ನಾವು ಎಲ್ಲ ಬಂದಿದ್ದೀವಿ. ಆ ತಾಲೂಕು ಆಫೀಸ್ ನೋಡ್ರೆ ಉಚ್ಚೋಯ್ಕು ಜಾಗ ಇಲ್ಲ, ಅದಕ್ಕೂ ಕಾಸು ಮಾಡ್ಕೊಂಡು ಕೂತವ್ರೆ. ಅದಲ್ಲೂ ಕಾಸು ಮಾಡ್ಬೇಕೇನ್ರಿ ಇವರು? ಅಯ್ಯೋ ಈ ಲೇಡೀಸ್ ಒಂದು ಟಾಯ್ಲೆಟ್ಗೆ ಹೋಗಕ್ ಜಾಗ ಇಲ್ಲ ಅಲ್ಲಿ, ಅದಕ್ಕೂ ಬೇರೆ ಕಾಸು ಮಾಡ್ಕೊಂಡವ್ರಲ್ಲ. ಇವ್ರು ಇನ್ನೇನ್ರಿ ಮಾಡ್ತಾರೆ ಕ್ಷೇತ್ರದಲ್ಲಿ? ಅದೇ ಕೆಳಗಡೆ ಬಂದ್ರೆ ಜನಗಳು ರೈತರುಗಳು ಹೋಗ್ಬೇಕು ಅಷ್ಟೇ ಸರ್. ಮೇಲ್ಗಡೆ ಎಲ್ಲ ಹೋದ್ರೆ ಅವರು ಅಪೀಲ್ಗಳು ಅವ್ರೇ ಅವತ್ತು ಹೇಳಿದ್ರಲ್ಲ ಸರ್ ನಮ್ಗೆ ಒಂದೇ ಒಂದು ಅಂತ.
ಅದೇ ಅವರೇ ಬೀಗ ತಗೊಂಡು ಅವರೇ ಜನಪ್ರತಿನಿಧಿಗಳು ಬಕಿ ಹಿಡಿಯೋರು ನೆಟ್ಗಿದ್ರೆ ಇವೆಲ್ಲ ಆಗಲ್ಲ. ಪಾಪ ರೈತ ಸಂಘಟನೆ ಎಷ್ಟು ಅಂತ ಹೋರಾಟ ಮಾಡ್ತದೆ ಇಂಥವ್ರ ಇಂಥವ್ರ ಮುಂದೆ ಅಲ್ವೇ ಸರ್? ನಮ್ಗೆ ನಿಮ್ ದಮ್ಮೆ ಅಂತೀರಿ ಸರ್, ನಮ್ಗೆ ಕೇಳ್ಕೊಂಬೇಡಿ ದಯವಿಟ್ಟು. ಯಾಕೆಂದ್ರೆ ನಿಮ್ಗೆ ರೈತರಿಗೆ ನಾವು ಆ ತರ ಎಲ್ಲ ಕೇಳಬಾರ್ದು. ರೈತರು ಬೇರೆ ಇದೆ ಸರ್. ಎಲ್ಲ ನೋಡಿದ್ದೀನಿ, ಗಾಡಿ ಜಂಗುಂಡಿಲಿ ಪಾತ್ರ ಕದ್ದಿರೋದು ಮಟ್ಟಿರೋದು ಎಲ್ಲ ನೋಡಿದ್ದೀನಿ ಸರ್. ನಾವು ಮಾಡ್ತೀನಿ ಸರ್. ಒಳ್ಳೇದು ಡೈಲಿ ನೋಡ್ತಾ ಇರ್ತೀನಿ ಸರ್. ನಮ್ಗೆ ಇಲ್ಲ ಸುದ್ದಿ ಮಾಡೋಣ ಈಗ. ಇವರು ಬನ್ನೂರು ಅದೇ ನಮ್ಮ ಮಾತುಳ್ಳಿ ತಮೆಗೌಡ್ರು ಅವ್ರು ಇತ್ತಿಗೆ ಬಂದಿದ್ರು ಸರ್. ನಮ್ಮ ಇಲ್ಲಿ ನಮ್ಮ ಜನಗಳವ್ರದ್ದು ನಮ್ದು ಅಕ್ಕಿ ಪಿಚ್ಚವರು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಸರ್. ಅವರ ನೀವು ನಮ್ಮ ಅವತ್ತು ಮಾತಾಡಿದ್ಮ ಸರ್. ನಾವು ಗೊತ್ತಾಯ್ತು ಬಿಡಿ. ಅವರು ಸರ್ ಅವ್ರಿಗೂ ಇನ್ನೂ ಏನು ಅವ್ರಿಗೆ ಸೈಟ್ ಪಾಕಿ ಏನು ಇದು ಮಾಡಿಲ್ಲ ಸರ್. ಬಿಡ್ರಿ ಅವ್ರು ಎಲೆಕ್ಷನ್ಗೋಸ್ಕರ ಮಾಡಿಕೊಂಡ್ರದ ಅವ್ರನ್ನೆಲ್ಲ. ಯಾವ್ದೋ ಪಾಪ ಕೆರೆ ಪಕ್ಕದಲ್ಲಿ ಕೊಟ್ಟಾರ ಸರ್. ರೋಡ್ ಮೇಲೆ ಮಳೆ ಹೋದ್ರೆ ಕೆಳಕ್ ಹೋಯ್ತಾ ಸರ್ ಅವ್ರಿಗೆ ಅಕ್ಕಿ ಪಿಚ್ಚವ್ರಿಗೆ. ಬರೀ ಪತ್ರಕರ್ತರಾಗಿಲ್ಲ, ಬರೀ ಪತ್ರಕರ್ತರಾಗಿರಿ ಇವ್ರು ಎದುರಿಸೋರು ನಮ್ನ. ನಾವು ಸಂಘಟನೆಯಲ್ಲಿ ಇದೀವಿ, 10 ಸಂಘಟನೆಯಲ್ಲಿ ಇದೀವಿ. ಇವರು ಸಾವಿರಾರು ಜನದಲ್ಲೇ ಇದ್ದೀರಿ ಸರ್ ನೀವು. ಹೌದು, ಇಲ್ಲ ಅಂದ್ರೆ ಇವ್ರು ನಮ್ಮ ಬಲಿ ಹಾಕ್ಬಿಡ್ತಾರೆ. ಇವರು ಏನು ಸುಮಾರು ರಾಜಕಾರಣಿಗಳು ಪುಡಾರಿಗಳು ಅಂತ ಯಾಕೆ ಕರೀತೀರಿ ಹೇಳಿ ರಾಜಕಾರಣಿಗಳನ್ನ? ಇದೇ ಉದ್ದೇಶಕ್ಕೆ ಆಯ್ತಾ? ಯಾರೋ ಮಾಧ್ಯಮದವರು ಎದುರ್ಕೊಂಬೋದೇ ಹೊರತು ರೈತರ ಪರವಾಗಿ ಕೆಲಸ ನೋಡಿ. ಇವತ್ತು ಹತ್ತಳ್ಳಿ ಗ್ರಾಮದಲ್ಲಿ 100 ಎಕರೆ ಮುಳುಗೋಗಿದೆ. ಹೋಗುದು ಸುದ್ದಿ ಮಾಡಿದೀನಿ. ಮಾಡಿದ ತಕ್ಷಣ ಬಂದವರು ಅಧಿಕಾರಿಗಳು. ನಿಜ ಸರ್, ನೋಡ್ದೆ ಸರ್, ಇವತ್ತು ನೋಡ್ದೆ. ನಿಮ್ಗೆ ಇವಾಗ ಕಾಲ್ ಮಾಡಿದ್ರು ಸರ್. ದಯವಿಟ್ಟು ರೈತರು, ನಮ್ಮ ರೈತರ ಮಕ್ಕಳು, ರೈತರುಗಳೆಲ್ಲ ದಯವಿಟ್ಟು ಎಚ್ಚೆತ್ಕೊಬೇಕು. ಆಮೇಲೆ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡ್ಬೇಕು ರೈತರುಗಳಿಗೆ. ಅವ್ರು ಅದೇ ಮಾಡ್ಕೊಂಡ್ರೆ ಏನ್ ಗೊತ್ತಾ ಮಹೇಶಣ್ಣ, ಜನಪ್ರತಿನಿಧಿಗಳು ಇವ್ರು ಒಂದಾಗಲ್ಲ. ರೈತರು ಒಂದು ಗೊತ್ತು ಅವ್ರಿಗೆ. ರಾಜಕೀಯ ತಂದ್ಬಿಟ್ಟು ಜಾತಿ ತಂದಿಕ್ಬಿಟ್ಟು ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಬಾರ್ದು ಆ ಮಟ್ಟಕ್ಕೆ ಮಾಡ್ಕೊಂಡ್ಸವ್ರೆ ಇಡೀ ರಾಜ್ಯದಲ್ಲಿ. ಯಾವ್ದೇ ರಾಜಕೀಯ ಪಕ್ಷ ಬರ್ಲಿ, ನಮ್ಗೆ ಯಾವ ರಾಜಕೀಯ ಪಕ್ಷ ಬಂದ್ರೆ ನಾವನ್ಗೇನ್ ತಲೆ ಕೆಡ್ಸ್ಕೊಳಲ್ಲ. ರೈತರಿಗೆ ಏನ್ ಮಾಡೋರು ಇವರು? ಯಾವ ಊರಲ್ಲಿ ಅಲ್ಲಿ ಎಲ್ಲಾವೆ ರೈತರುಗಳು ಚೆನ್ನಾಗಿ ಜನಪ್ರತಿನಿಧಿಗಳು ಅವರೇ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಅಂದ್ರೆ ಎಷ್ಟು ಬೇಜಾರಾಯ್ತದ ಲೆಕ್ಕ ಹಾಕಳಿ. ಮತ್ ಏನ್ ಮಾಡ್ತಾರೆ ಸರ್? ನಮ್ಗೆ ತೊಂದರೆ ಕೊಟ್ಟಿರೋಷ್ಟು ನಮ್ಗೆ ಯಾರು ಇದ್ ಮಾಡಿಲ್ಲ ಸರ್. ನಾವು ಇರ್ಬೇಕು ಸಾಯ್ಬೇಕು ಹಂಗಾಗ್ಬಿಡೋದು ಸರ್ ನಮ್ಗೆ. ನೀವ್ ಯಾಕ್ರಿ ಸಾಯ್ತೀರಿ? ಅಧಿಕಾರಿಗಳು ಸಾಯ್ಬೇಕು, ರೈತರಿಗೋಸ್ಕರ ಅಧಿಕಾರಿಗಳು ಸಾಯ್ಬೇಕು ಹೊರತು ರೈತರು ಸಾಯ್ತಿಲ್ಲ ಸರ್. ನಾವು ತಿರುಗಿ ಸಾಕಾಗಿ ಸರ್, ನಾವು ತಾಲೂಕ್ ಆಫೀಸ್ಗೆ ತಿರುಗಿ ಸಾಕಾಗಿ ಎಲ್ಲ ನೊಂದಿ. ಒಂದ್ ಕೆಲಸ ಮಾಡಿ ನಿಮ್ ಸಮಸ್ಯೆ ಆದ್ರೆ ಯಾವಾಗ ತಾಲೂಕ್ ಆಫೀಸ್ಗೆ ಹೋಗ್ತೀರಾ, ಫೇಸ್ಬುಕ್ ಲೈವ್ ಕೊಟ್ಟೋಗಿ ಆಯ್ತಾ? ಫೇಸ್ಬುಕ್ ಲೈವ್ ಹೋಗಿ ಜೋಬಲ್ ಮೊಬೈಲ್ ಇಟ್ಕೊಂಡೋಗಿ ಅವ್ರು ಏನೇನ್ ಮಾತಾಡ್ತಾರೆ ಎಲ್ಲ ಗೊತ್ತಾಯ್ತದೆ. ಇಡೀ ಸಮಾಜ, ಇಡೀ ರಾಜ್ಯ, ಕರ್ನಾಟಕ ರಾಜ್ಯ ನೋಡ್ತಾ ಇರ್ತದೆ, ದೇಶ ನೋಡ್ತಾ ಇರ್ತದೆ. ಫೇಸ್ಬುಕ್ ಲೈವ್ ಆನ್ ಮಾಡ್ಕೊಂಡು ಜೋಬ್ ಹಾಕೊಟ್ಟೋಗಿ. ಎಲ್ಲಾರ್ಗು ರೈತರಿಗೆ ಹೇಳಿದ್ದೀನಿ ನಾನು. ಇಲ್ಲಾದ್ರೆ ಇವ್ರು ಬಗ್ಗಲ್ಲ. ಇವ್ರು ಸಮಾಜಕ್ಕೆ ಯಾಕೆ ಮಕ್ಕೂಗಿ ಗಂಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಗ್ಗಲ್ಲ ಇವರು. ಸರ್ ನಾಳಕ್ಕೆ ನಾನು ಅರ್ಜಿ ಬರ್ಸ್ಕೊಂಡು ನಾನು ತಾಲೂಕ್ ಆಫೀಸ್ಗೆ ಅರ್ಜಿ ಕೊಡಕ್ಕೆ ಅಂತ ಹೋಯ್ತೀನಿ ಸರ್. ತಕರಾರು ಅರ್ಜಿ ಕೊಡಕ್ಕೆ ಸರ್. ಕೊಡಿ ಕೊಡಿ. ಅವಾಗ ಅಲ್ಲಿ ಏನಾಯ್ತದ ಅಲ್ಲಿ ನಿಮ್ಗೆ ಹೇಳ್ತೀನಿ ಸರ್. ಹೇಳಿದ್ನಲ್ಲ, ಹೋಗ್ಬೇಕಾರೆ ನೀವು ಫೇಸ್ಬುಕ್ ಲೈವ್ ಮಾಡ್ಕೊಂಡೋಗಿ ಜೋಬ್ ಮೊಬೈಲ್ ಇಟ್ಕೊಂಡು ಎದ್ಕೊಂಬಿಡಿ. ಫೇಸ್ಬುಕ್ ಲೈವ್ ಅಲ್ಲಿ ಇದೀನಿ ಕಣ್ರಿ, ಮಾತಾಡ್ರಿ ಅಧಿಕಾರಿಗಳೇ ಅಂತ ಹೇಳಿ. ಅದೇನು ಉತ್ತರ ಕೊಡ್ತಾರೆ ನೋಡುವ. ಸರಿ ಸರ್, ಆಯ್ತು ಮಹೇಶಣ್ಣ, ಸುದ್ದಿ ಮಾಡ್ತೀನಿ ನಾನು ಇದನ್ನ. ಸರಿ ಸರ್, ಆಯ್ತು ಸರ್. ಓಕೆ ಸರ್.